ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದಿನಲ್ಲ ಕಡಿಮೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಈಗ ತಾನೇ ಡಿಗ್ರಿಯನ್ನ ಮುಗಿಸಿರುವಂಥ ವಿದ್ಯಾರ್ಥಿಗಳು BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಅದೇ ರೀತಿಯಾಗಿ BScಯನ್ನ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಸೆ ಇರ್ತದೆ ಅಥವಾ ಒಂದು ಕುತೂಹಲಕಾರಿ ಇರ್ತದೆ. ನಾನು ಕೂಡ LLB ಡಿಗ್ರಿಯನ್ನ ಪದವಿಯನ್ನ ಪಡಿಬೇಕೆಂಬುದನ್ನು ನಿಮ್ಮ ಕನಸನ್ನ ಕಂಡಿರ್ತೀರಾ. ಆ ಕನಸನ್ನ ನನಸು ಮಾಡೋಕ್ಕೋಸ್ಕರನೇ ಕಾಮಧೇನು ಲಾ ಅಕಾಡೆಮಿ ಏನು ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಷಯಗಳನ್ನು ದಿನನಿತ್ಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತದೆ. ಕಾಮಧೇನು ಲಾ ಅಕಾಡೆಮಿಯು ನಿತ್ಯ ದೀಪ ನಿತ್ಯ ಜ್ಞಾನ ಎಂಬ ದೇಹವಾಕ್ಯದ ಮೇಲೆ ಅಥವಾ ಘೋಷವಾಕ್ಯ ಎಂಬುದನ್ನು ಕುರಿತು LLB ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ದೊರೆಯಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಾನೂನು ಏನಿದೆ, ನಮ್ಮ ಕಾನೂನನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರನೇ ಈಸಿ ವೇಲಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗಿ ಎಂಬ ಉದ್ದೇಶದಿಂದ ಈ ಚಾನಲನ್ನು ಪ್ರತಿಯೊಬ್ಬರಿಗೂ ಕೂಡ ಕಾನೂನು ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ಡಿಗ್ರಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಇನ್ನೇನು LLB ಡಿಗ್ರಿ ನೋಟಿಫಿಕೇಶನ್ಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಕಾಲೇಜಲ್ಲಿ LLBಗೆ ಸೇರ್ಕೊಳ್ತೀರಾ. ಅಂಥ ಸಂದರ್ಭದಲ್ಲಿ ನಿಮ್ಮ ಸೀನಿಯರ್ಸ್ ಹೇಳ್ತಿರ್ತಾರೆ, LLB ಅಂದರೆ ಕಷ್ಟ, ಓದಕ್ಕಾಗೋದಿಲ್ಲ ಸರ್, ಕ್ಲಿನಿಕಲ್ ಕೋರ್ಸ್ ಅಂತೆ, ಅದೇನೋ ಇಂಟರ್ನ್ಶಿಪ್ ಅಂತೆ, ಅದೇನೋ ಮೂಟ್ ಕೋರ್ಟ್ ಅಂತೆ. ಆ ರೀತಿ ನೀವು ಯಾವುದು ಕೂಡ ಭಯಪಡಕ್ಕೆ ಹೋಗ್ಬಿಡಿ. ಪ್ರತಿಯೊಂದನ್ನು ಕೂಡ ನಾವು ಈಸಿ ವೇಯಲ್ಲಿ ಹೇಳ್ಕೊಂಡು ಹೋಗ್ತೀವಿ. ನಾವು ಹೇಳುವಂಥ ಮೆಥಡ್ಗಳನ್ನು, ನಾವು ಹೇಳುವಂಥ ಗೈಡ್ಲೈನ್ಸ್ಗಳನ್ನು ನೀವು ಫಾಲೋಅಪ್ ಮಾಡಿದ್ದೇ ಆಗಿದ್ದಲ್ಲಿ ಈಸಿ ವೇಯಲ್ಲಿ LLB ಡಿಗ್ರಿಯನ್ನು ನೀವು ಪಡೆದುಕೊಳ್ಬೋದಾಗಿದೆ. ಆತ್ಮೀಯ ಭಾವಿ ವಕೀಲರೇ, ಗಮನಿಸಿ, ಇಂದಿನ ತರಗತಿಯಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, 3 ಇಯರ್ಸ್ LLB ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ಯಾವ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ, ಯಾವ ಸೆಮಿಸ್ಟರಲ್ಲಿ ಟೋಟಲ್ ಆಗಿ ಎಷ್ಟು ಸಬ್ಜೆಕ್ಟ್ ಇರ್ತವೆ, ಅದರಲ್ಲಿ ಕ್ಲಿನಿಕಲ್ ಕೋರ್ಸ್ ಎಷ್ಟಿರ್ತವೆ, ಅಥವಾ ಮೂಟ್ ಕೋರ್ಟ್ ಯಾವುದರಲ್ಲಿ ಬರ್ತದೆ, ಆಪ್ಷನಲ್ ಸಬ್ಜೆಕ್ಟು ಯಾವ ಸೆಮಿಸ್ಟರಲ್ಲಿ ಬರ್ತವೆ, 1 ಇಯರಿಗೆ ಎಷ್ಟು ಸೆಮಿಸ್ಟರ್ ಇರ್ತವೆ ಅನ್ನೋ ನೋಡೋದು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಆತ್ಮೀಯ ಭಾವಿಕೆಯರಿಗೆ ಗಮನಿಸಿ, ನೋಡ್ಕೊಂಡು ಬರೋಣ ನಾವು ಯಾವ ಅಂತ ಹೇಳ್ಬಿಟ್ಟು. ಮುಂದುವರೆದು ಗಮನಿಸಿ, ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಲ್ ಬಟನ್ ಅನ್ನು ಒತ್ತಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತವೆ. ಆತ್ಮೀಯ ಭಾವಿಕೆಯರಿಗೆ ಗಮನಿಸಿ, ಮುಂದುವರೆದು ನೋಡೋದಾದರೆ ಏನೋ 3 ಇಯರ್ಸ್ LLB ಪ್ರೋಗ್ರಾಮ್ ಸಂಬಂಧಪಟ್ಟಂತೆ 3 ಇಯರ್ಸ್ LLB ಡಿಗ್ರಿ ಮುಗಿಸಿರುವಂಥ ವಿದ್ಯಾರ್ಥಿಗಳು 3 ಇಯರ್ಸ್ LLB ಪ್ರೋಗ್ರಾಮ್ನ ತಗೊಂಡಿರ್ತೀರಾ. ಆ ಪ್ರೋಗ್ರಾಮಿಗೆ ನೀವು ಅಡ್ಮಿಷನನ್ನು ಅಥವಾ ದಾಖಲಾತಿಯನ್ನು ಪಡ್ಕೊಂಡಿರ್ತೀರಾ. ಆತ್ಮೀಯ ಭಾವಿಕೆಯರೆ, ಫಸ್ಟ್ ಒಂದು ಗಮನಿಸಬೇಕಾಗಿರೋದು, ನಿಮಗೆ 3 ಇಯರ್ಸ್ ಸಂಬಂಧಪಟ್ಟಂಗೆ ಫಸ್ಟ್ ಇಯರಲ್ಲಿ ನಿಮಗೆ 2 ಸೆಮಿಸ್ಟರ್ ಬರ್ತವೆ. ಫಸ್ಟ್ ಸೆಮಿಸ್ಟರಲ್ಲಿ ನಿಮಗೆ ಗಮನಿಸಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ನೋಡೋದಾದರೆ, ಫಸ್ಟಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಇದೆ. ಕಾನ್ಸ್ಟಿಟ್ಯೂಷನ್ಸ್ ಲಾ ಅಲ್ಲಿ 1 ಏನು ಬರ್ತದೆ ಅಂದರೆ, ನಿಮಗೆ ಪ್ರಿಯಂಬಲ್ ಬಗ್ಗೆ ಕೇಳ್ತಾರೆ, ಪೀಠಿಕೆ ಬಗ್ಗೆ ಇರ್ತದೆ, ಅದೇ ರೀತಿಯಾಗಿ ಸಿಟಿಜನ್ಶಿಪ್ ಬಗ್ಗೆ ಇರ್ತದೆ, ಆರ್ಟಿಕಲ್ 12 ಬಗ್ಗೆ ಇರ್ತದೆ, ಫಂಡಮೆಂಟಲ್ ರೈಟ್ಸ್ ಏನಿದಾವಲ್ಲ ಆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಂಡು ಹೋಗ್ತೀವಿ. ಪ್ರತಿಯೊಂದನ್ನು ಕೂಡ ನಾನು ಇನ್ನೊಂದು ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಷನ್ ಲಾ ಒಂದು ಸಬ್ಜೆಕ್ಟ್ ಅನ್ನೋದೇ ನಾನು ನಿಮಗೆ ಏನು ಕೇಳ್ತಾನೆ ಎಕ್ಸಾಮಲ್ಲಿ, ಯಾವ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ನೀವು ಓದ್ಕೋಬೇಕಾಗ್ತದೆ, ಯಾವ ಟಾಪಿಕ್ ಮೇಲೆ ಇದುವರೆಗೆ ಯಥೇಚ್ಛ ಕ್ವಶನ್ಸನ್ನು ಕೇಳಿದ್ದಾನೆ, ನಾನು ಯಾವ ಕಾನ್ಸೆಪ್ಟನ್ನು ಓದಬೇಕು, ಯಾವ ಕಾನ್ಸೆಪ್ಟನ್ನು ಓದಬಾರ್ದು. ಬಟ್ ಕಾನ್ಸ್ಟಿಟ್ಯೂಷನ್ಸ್ ಲಾ ಪರ್ಟಿಕ್ಯುಲರಾಗಿ ಎಲ್ಲ ಆರ್ಟಿಕಲ್ನ ನಾವು ಓದ್ಕೋಬೇಕಾಗ್ತದೆ. ಆದರೆ ಎಕ್ಸಾಮ್ ಪರ್ಪಸ್ ಆಗಿ ನಾನು ಏನನ್ನು ಓದಬೇಕು, ಏನನ್ನು ಓದಬಾರ್ದು ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೇನೆ. ಕಾನ್ಸ್ಟಿಟ್ಯೂಷನ್ಸ್ ಲಾ ಫಸ್ಟ್ 1ನಲ್ಲಿ ನಿಮಗೆ ಭಾಗ 1ರಲ್ಲಿ ಆರ್ಟಿಕಲ್ 1ರಿಂದ ಹಿಡಿದು ಬಿಟ್ಟು ಏನು 32 ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಲ್ಲಿ ತನಕ ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿವರೆಗೂ ಇರ್ತದೆ. ಏನು ಸಂವಿಧಾನದ ಭಾಗ 4 51A ಅಲ್ಲಿವರೆಗೂ ಫಂಡಮೆಂಟಲ್ ಡ್ಯೂಟೀಸ್ವರೆಗೂ ಫಸ್ಟ್ ಭಾಗದಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ ಅಳವಡಿಸಿದ್ದಾರೆ. ಆತ್ಮೀಯ ಭಾವಿಕೆದರೆ, ಅದರಲ್ಲಿ ಏನನ್ನ ಕಲಿಬೇಕು, ಏನನ್ನ ಕಲಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ 1 ಭಾರತೀಯ ಕರಾರು ಅಧಿನಿಯಮ 1872ಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಪ್ಪಂದ ಅಂದರೆ ಏನು, ಪ್ರಸ್ತಾವನೆ ಅಂದರೆ ಏನು, ಅಗ್ರಿಮೆಂಟ್ ಅಂದರೆ ಏನು, ವಯಸ್ಕರ ಅಂದರೆ ಏನು, ಅಥವಾ ಶೂನ್ಯ ಅಂದರೆ ಏನು, ಶೂನ್ಯವಲ್ಲದ ಕರಾರುಗಳಂದ್ರೆ ಏನು, ಯಾವ ಕರಾರುಗಳು ಒಪ್ಪಂದಗಳಾಗ್ತವೆ, ಯಾವ ಒಪ್ಪಂದಗಳು ಕರಾರುಗಳಾಗುವುದಿಲ್ಲ ಎಂಬುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಒಂದೊಂದೇ ಆಗಿ ಡೀಟೇಲ್ ಆಗಿ ಕಾಂಟ್ರಾಕ್ಟ್ ಲಾದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ನಾವು ಭಾರತೀಯ ಕರಾರು ಅಧಿನಿಯಮ 1872 ಅಂತ ಕರಿತೀವಿ. ಅದೇ ರೀತಿಯಾಗಿ ನಿಮಗೆ ಥರ್ಡ್ 1 ಫಸ್ಟ್ ಇಯರಲ್ಲಿ ಥರ್ಡ್ ಸಬ್ಜೆಕ್ಟ್ ಅನ್ನೋದಾದರೆ ನಿಮಗೆ ಲಾ ಆಫ್ ಟಾರ್ಟ್ಸ್ ಅಂತ ಬರುತ್ತೆ, ಅಪಕೃತ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಆತ್ಮೀಯ ಭಾವಿಕೆದರೆ, ಈ ಅಪಕೃತ್ಯದಲ್ಲಿ ನೆಗ್ಲಿಜೆನ್ಸ್ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಆಗಿರುವಂಥ ಕಾನೂನುಬದ್ಧ ಹಕ್ಕುಗಳ ಉಲ್ಲಂಘನೆ ಆದಾಗ ಏನು ರೆಮಿಡೀಸ್ಗಳು ದೊರೀತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆದರೆ, ಈ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು.
ಯಾವ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಪಡಿಬೋದು, ಒಬ್ಬ ವ್ಯಕ್ತಿಯಿಂದ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ನಾವು ಪರಿಹಾರನ ಪಡ್ಕೊಳ್ಬೋದು ಎಂಬ ತಿಳಿಸ್ಕೊಡ್ತದೆ. ಒಬ್ಬ ಮೀನ್ಸ್ ಹಂಗಂದ್ರೆ ಏನು, ಒಬ್ಬ ವ್ಯಕ್ತಿಯ ಹಕ್ಕುಚ್ಯುತಿ ಉಂಟಾಗಿರಬೇಕು, ಅದು ಕಾನೂನುಬದ್ಧವಾಗಿರಬೇಕು. ಕಾನೂನುಬದ್ಧವಾಗಿದ್ದಾಗ ಮಾತ್ರ ಅಂತ ವ್ಯಕ್ತಿಗೆ ಪರಿಹಾರ ಸಿಗುತ್ತೆ ಎಂಬುದನ್ನು ಲಾ ಆಫ್ ಟಾರ್ಟ್ಸ್ ಅಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಈ ಕಾಯ್ದೆಯಲ್ಲಿನೇ 1986 ಇದರ ಲಾ ಆಫ್ ಟಾರ್ಟ್ಸ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆಕ್ಟ್ 1986 ಅಂತ ಇರುತ್ತಾರೆ. ಗ್ರಾಹಕರ ಅಧಿನಿಯಮ 1986 ಅಂತ ಹೇಳಿದೆ. ಅದನ್ನ ತಿದ್ದುಪಡಿ ಅಧಿನಿಯಮ 2019 ಅಂತ ಈಗ ಚೇಂಜ್ ಆಗಿದೆ ಸಿಲೆಬಸ್ ಅಲ್ಲಿ, ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಆತ್ಮೀಯ ಭಾವವಿಕಲರೆ. ಅದೇ ರೀತಿಯಾಗಿ ಫ್ಯಾಮಿಲಿ ಲಾ 1, ಇದು ಫ್ಯಾಮಿಲಿ ಹಿಂದೂಗಳಿಗೆ ಸಂಬಂಧಿಸಿದಂತಹ ಲಾ ಅನ್ನ ನಾವು ಫ್ಯಾಮಿಲಿ ಲಾ ಅಂತ ತಿಳ್ಕೊಳ್ತೀವಿ. ಹಿಂದೂ ಅಂದ್ರೆ ಯಾರು, ಹಿಂದೂ ಕಾನೂನುಗಳಿಗೆ ಯಾವಾಗ ಅನ್ವಯಿಸ್ತದೆ, ಮತ್ತೆ ಹಿಂದೂ ಸ್ಕೂಲ್ಗಳಿರ್ಬೋದು, ಅದರಲ್ಲಿ ಯಾವ್ಯಾವನ್ನ ಇರ್ತದೆ, ಪಾರ್ಟಿಷನ್ ಯಾವ ರೀತಿ ಮಾಡ್ಕೊಳ್ತಾರೆ, ಹಿಂದೂ ವಿವಾಹ ಯಾವ ತರ ಆಗ್ತದೆ, ಡೈವರ್ಸ್ ಯಾವ ರೀತಿ ಆಗ್ತದೆ, ಅಥವಾ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಅನ್ನ ಪಡ್ಕೊಳ್ತಾರೆ, ಯಾರ್ಯಾರು ಪಡ್ಕೋಬಹುದು ಎಂಬುದನ್ನ ಫ್ಯಾಮಿಲಿ ಲಾದಲ್ಲಿ ತಿಳ್ಕೊಡ್ತೀನಿ. ಅದರಲ್ಲಿ ವಿಲ್ ಇರ್ಬೋದು, ಅದೇ ರೀತಿಯಾಗಿ ದಾನ ಪಾರ್ಟಿಷನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ವಿಭಾಗ ಮಾಡ್ಕೊಳ್ಳಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಫ್ಯಾಮಿಲಿ ಲಾ ಅಲ್ಲಿ ಹಿಂದೂ ಜನಗಳಿಗೆ ಸಂಬಂಧಪಟ್ಟಂತಹ ಲಾ ಅನ್ನ ಹಿಂದೂ ಸಬ್ಜೆಕ್ಟ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ 5th ಅನ್ನು ಗಮನಿಸಿ, ಕ್ರಿಮಿನಲ್ ಲಾ. ಮುಂಚೆ IPC ಅಂತ ಇತ್ತು, ಇಂಡಿಯನ್ ಫಿನಲ್ ಕೋಡ್ ಅಂತ ಕರೆಸಿದ್ವಿ. ಇಂಡಿಯನ್ ಫಿನಲ್ ಕೋಡ್ 1860 ಇತ್ತು. ಈಗ ಕ್ರಿಮಿನಲ್ ಲಾ ಫಸ್ಟ್ ಒಂದು ಬಂದ್ಬಿಟ್ಟು BNS ಇದೆ, ಭಾರತೀಯ ನ್ಯಾಯ ಸಂಹಿತೆ 2023 ಅಂತ ಕರಿತೀವಿ ಆತ್ಮೀಯ ಭಾವವಿಕಲರೆ. ಇದರಲ್ಲಿ ಸಮಾಜದಲ್ಲಿ ದಿನನಿತ್ಯ ಆಗುವಂತಹ ಅಪರಾಧಗಳನ್ನ ಕುರಿತು ವ್ಯಾಖ್ಯಾನಿಸುವಂತಹ ಒಂದು ಕಾಯ್ದೆ. ಆ ಅಪರಾಧಗಳಿಗೆ ಯಾವ ಸೆಕ್ಷನ್ ಅಲ್ಲಿ ಇದನ್ನು ಮಾಡಿದವೆ, ಹಲ್ಲೆಯನ್ನು ಮಾಡಿದರೆ ಯಾವ ಸೆಕ್ಷನ್ ಹೇಳ್ತದೆ, ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಕಿರುಕುಳ ನೀಡಿದರೆ ಯಾವ್ದು ಹೇಳ್ತದೆ, ಅಥವಾ ಅತ್ಯಾಚಾರ ಮಾಡಿದರೆ ಯಾವ ರೀತಿ ಆಗ್ತದೆ, ಅಥವಾ ಮರಣವನ್ನು ಮಾಡಿದರೆ ಯಾವುದರಲ್ಲಿ ಸೆಕ್ಷನ್ಗಳಲ್ಲಿ ನಾವು ಫೈನ್ಗಳನ್ನು ವಿಧಿಸಬಹುದು, ಯಾವ್ಯಾವ ಏನನ್ನ ಫೈನ್ ಮಾಡಿದೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಆತ್ಮೀಯ ಭಾವವಿಕಲರೆ. ಅದನ್ನು ಕೂಡ ನಾನು BNS ಆಕ್ಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಕ್ಟ್, ಅದನ್ನು ಕೂಡ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ 3 years LLB ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತಾನೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಕಂಫ್ಯೂಸ್ ಆಗ್ತಿರಲ್ಲ ಇಲ್ಲಿ, ಸರ್ ಇಂಗ್ಲಿಷ್ ಸಬ್ಜೆಕ್ಟ್ ನಮಗೆ ಅನ್ವಯಿಸ್ತದ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗೆ ಅನ್ವಯಿಸ್ತದ ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅನ್ವಯಿಸ್ತದ ಅಂತ ತುಂಬಾ ಡೌಟ್ ಇರ್ತದೆ. ಇಲ್ಲಿ ಡೌಟ್ ಬೇಡ, ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಅವರು. ಫಾರ್ ದೋಸ್ ಹೂ ರೈಟ್ ಎಕ್ಸಾಮಿನೇಷನ್ಸ್ ಇನ್ ಕನ್ನಡ ಸಿಲೆಬಸ್ ಆಸ್ ಪರ್ ಅಪೆಂಡಿಕ್ಸ್ 2 ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಯಾರು ಕನ್ನಡದಲ್ಲಿ LLB ಡಿಗ್ರಿಯನ್ನ ಪಡಿತಿರುವಂತ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಬರೀಬೇಕಾಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. KSL ಯೂನಿವರ್ಸಿಟಿ ಹುಬ್ಳಿ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತದೆ ಅಂದ್ರೆ, ಫಾರ್ ದೋಸ್ ಹೂ ರೈಟ್ ಎಕ್ಸಾಮಿನೇಷನ್ಸ್ ಇನ್ ಕನ್ನಡ, ಯಾರ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳು ಇದನ್ನ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ತಗೋಬೇಕಾಗ್ತದೆ. ಕಂಪಲ್ಸರಿಯಾಗಿ ಇಂಗ್ಲಿಷ್ ಸಬ್ಜೆಕ್ಟ್ ಬರೀಬೇಕಾಗ್ತದೆ. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಏನು ಇರೋದಿಲ್ಲ, ತುಂಬಾ ಗ್ರಾಮರ್ ಅನ್ನ ಕೇಳಿರ್ತಾನೆ, ಅದೇ ಲೆಟರ್ ರೈಟಿಂಗ್ ಇರ್ತದೆ, ಅದನ್ನು ಬಿಟ್ಟರೆ ಪ್ಯಾಸೇಜ್ ಇರ್ತದೆ, ಅದೇ ರೀತಿಯಾಗಿ ಟ್ರಾನ್ಸ್ಲೇಟ್ ಇರ್ತದೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಇರ್ತದೆ. ಅದೇ ರೀತಿಯಾಗಿ ನಿಮಗೆ ಐಟಮ್ಸ್ ಬಗ್ಗೆ ಕೇಳ್ತಿರ್ತಾನೆ, ಅದರ ಬಗ್ಗೆ ನಿಮಗೆ ವರ್ಬು, ಅದ್ರ ಬಗ್ಗೆ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಿರ್ತಾನೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದಾವೆ ಅಂತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ 1, ಸಂವಿಧಾನಿಕ ಕಾನೂನು 1 ಅಂತ ಕರಿತೀವಿ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ ಲಾ 1, ಭಾರತೀಯ ಕರಾರು ಅಧಿನಿಯಮ 1872. ಅದೇ ರೀತಿಯಾಗಿ ಮೂರನೇ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಲಾ ಆಫ್ ಟಾರ್ಟ್ಸ್, ಅಪಕೃತ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ಫ್ಯಾಮಿಲಿ ಲಾ, ಅದರಲ್ಲಿ ಹಿಂದೂ ಲಾ ಅಂತ ಕರಿತೀವಿ. ಕ್ರಿಮಿನಲ್ ಲಾದಲ್ಲಿ BNS, ಭಾರತೀಯ ನ್ಯಾಯ ಸಂಹಿತೆ. ಇನ್ನು 6 1 ಬಂದ್ಬಿಟ್ಟು ಇಂಗ್ಲಿಷ್ ಸಬ್ಜೆಕ್ಟ್, ಕನ್ನಡದಲ್ಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತ ಸಬ್ಜೆಕ್ಟ್ ಆತ್ಮೀಯ ಭಾವವಿಕಲರೆ. ಇದಕ್ಕೂ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿಯನ್ನು ಸಂಪರ್ಕಿಸಿ ಅಂತ ನಂಬರ್ ಅನ್ನು ಕೊಟ್ಟಿದ್ದೇವೆ. 7353872963ಗೆ ಕರೆ ಮಾಡುವುದರ ಮುಖಾಂತರ ನಿಮ್ಮ ಸಂದೇಹಗಳನ್ನ ಬಗೆಹರಿಸಿಕೊಳ್ಳಬಹುದಾಗಿದೆ ಆತ್ಮೀಯ ಭಾವವಿಕಲರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಆತ್ಮೀಯ ಭಾವವಿಕಲರೆ, ಮುಂದುವರೆದು ಇನ್ನ 3 years LLB ಸೆಕೆಂಡ್ ಸೆಮಿಸ್ಟರ್ ನೋಡೋದಾದ್ರೆ ಫಸ್ಟ್ ಇಯರ್ ಅಲ್ಲಿ ಬರುತ್ತೆ ಸೆಕೆಂಡ್ ಸೆಮಿಸ್ಟರ್ ಕೂಡ. ಈ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ನೋಡ್ತೀವಿ ಅನ್ನೋದಾದ್ರೆ, ಫಸ್ಟ್ ಒನ್ ಕಾನ್ಸ್ಟಿಟ್ಯೂಷನಲ್ ಲಾ 2. ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಲಾ 1 ಅನ್ನ ಓದ್ಕೊಂಡು ಬಂದಿದ್ದೀರಾ. ಆರ್ಟಿಕಲ್ 1 ಹಿಡಿದು ಬಿಟ್ಟು 51A ವರೆಗೂ ಓದ್ಕೊಂಡು ಬಂದಿದ್ರೆ, ಈಗ ಮುಂದುವರಿದ ಭಾಗ ಕಂಪ್ಲೀಟ್ಲಿ ಆಗಿ ಕಾನ್ಸ್ಟಿಟ್ಯೂಷನ್ ಲಾ 2 ಏನು ಆರ್ಟಿಕಲ್ ಇದಾವಲ್ಲ ಅವೆಲ್ಲ ಆರ್ಟಿಕಲ್ ಅನ್ನು ಕೂಡ ಇದರಲ್ಲಿ ಕಲಿತೀರಾ ನೀವು ಆತ್ಮೀಯ ಭಾವವಿಕಲರೆ. ಕಾನ್ಸ್ಟಿಟ್ಯೂಷನ್ ಲಾ 1 ನೋಡ್ತೀರಾ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ ಲಾ 2 ಏನು ಭಾರತೀಯ ಕರಾರು ಅಧಿನಿಯಮ 1872 ಸಂಬಂಧಪಟ್ಟಂತೆ ಏನು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಆಗಿರುವಂತಹ ಸಬ್ಜೆಕ್ಟ್ಗಳನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಲಾ 2 ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಆತ್ಮೀಯ ಭಾವವಿಕಲರೆ ಲೇಬರ್ ಲಾ 1, ಇಲ್ಲಿ ಹೊಸ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಆಗುತ್ತೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ. ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನು ಅಂತ ಕರಿತೀವಿ. ಈ ಕಾರ್ಮಿಕ ಕಾನೂನಲ್ಲಿ ನಿಮಗೆ ಹಲವಾರು ಕಾರ್ಮಿಕರಿಗೆ ಸಂಬಂಧಿಸುವಂತಹ ಕಾಯ್ದೆಗಳನ್ನ ಅಥವಾ ಶಾಸನಗಳನ್ನ ಅಳವಡಿಸಿಕೊಟ್ಟಿದ್ದಾರೆ. ಮೀನ್ಸ್ ಉದಾಹರಣೆಗೆ ಹೇಳೋದಾದ್ರೆ ಕಾರ್ಮಿಕರ ಅಧಿನಿಯಮ 1926 ಇದೆ. ಅದೇ ರೀತಿಯಾಗಿ ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947 ಇದೆ. ಅದೇ ರೀತಿಯಾಗಿ
ಹೆರಿಗೆತನ ಅಧಿನಿಯಮ 1960 ಅಂತ ಇದೆ. ಇದೇ ರೀತಿಯಾಗಿ ಇನ್ನೂ ಹಲವು ಕಾಯ್ದೆಗಳು ಅಥವಾ ಶಾಸನಗಳು ಕಾರ್ಮಿಕರಿಗೆ ದೊರೆತಿದ್ದಾವೆ. ಅದನ್ನ ಡೀಟೇಲ್ ಆಗಿ ನಾನು ಲೇಬರ್ ಲಾ 1ನಲ್ಲಿ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಅದೇ ರೀತಿಯಾಗಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ 4th ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಪ್ರಾಪರ್ಟಿ ಲಾ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಲಾ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ಭಾವವಿಕಲರೇ ಈ ಆಕ್ಟ್. ಈ ಕಾಯ್ದೆಯಲ್ಲಿ ಏನ್ ನೋಡ್ತೀರಾ ಅಂದ್ರೆ ಸ್ಥಿರ ಸ್ವತ್ತು ಬಗ್ಗೆ ತಿಳ್ಕೊಳ್ತೀರಾ, ಮೂವಬಲ್ ಮತ್ತು ಇನ್ಮೂವಬಲ್ ಪ್ರಾಪರ್ಟಿ ಬಗ್ಗೆ. ಹಂಗಂದ್ರೆ ಏನು, ಯಾವ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಬೋದು, ಯಾವ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾವ ಸಂದರ್ಭದಲ್ಲಿ ಮಾಡ್ಬೋದು, ಅದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಟ್ರಸ್ಟ್ ಆಕ್ಟ್ ಕೂಡ ಬರ್ತದೆ. ಟ್ರಸ್ಟ್ ಆಕ್ಟ್ ಕೂಡ 1882 ಇದೆ. ಪ್ರಾಪರ್ಟಿ ಲಾ ಆಕ್ಟ್ ಕೂಡ 1882 ಇದೆ. ಆತ್ಮೀಯ ಭಾವವಿಕಲರೇ, ಸ್ವತ್ತು ಹಸ್ತಾಂತರ ಅಧಿನಿಯಮ ಅಂತ ಕರಿತೀವಿ. ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ನಿಮಗೆ ಏನನ್ನ ಅಳವಡಿಸಿದ್ದಾರೆ, ನೀವೇನು ತಿಳ್ಕೋಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಎಂಬುದನ್ನು ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ. ಅದೇ ರೀತಿಯಾಗಿ ನಾನು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಫ್ಯಾಮಿಲಿ ಲಾ 1 ಅನ್ನು ಓದ್ಕೊಂಡು ಬಂದಿದ್ವಿ. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಫ್ಯಾಮಿಲಿ ಲಾ 2 ಅನ್ನು ಓದ್ಕೊಂಡು ಬರ್ತೀವಿ. ಇದರಲ್ಲಿ ಮೊಹಮ್ಮದನ್ ಲಾ ಅಂಡ್ ಇಂಡಿಯನ್ ಸಕ್ಸೆಷನ್ಸ್ ಆಕ್ಟ್, ಆತ್ಮೀಯ ಭಾವವಿಕಲರೇ, ಏನು ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಕಾನೂನನ್ನ ಇದರಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಇಂಡಿಯನ್ ಸಕ್ಸೆಷನ್ಸ್ ಆಕ್ಟ್ ಮೀನ್ಸ್ ಹಂಗಂದ್ರೆ ಭಾರತೀಯ ಉತ್ತರಾಧಿಕಾರ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಿಲ್ ಅನ್ನ ಮಾಡೋದಿರಬಹುದು, ಅಥವಾ ಪ್ರೊಬೇಟ್ ಇರಬಹುದು, ಅಥವಾ ಮರಣಶಾಸನ ನಂತರ ಯಾವ ರೀತಿಯಾಗಿ ಆಸ್ತಿಗಳು ಬರಬರಿ ಆಗ್ತಿವೆ ಎಂಬುದನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ವ್ಯಾಕ್ಟ್ ಅನ್ನು ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ತರಗತಿಯಲ್ಲಿ. ಅದೇ ರೀತಿಯಾಗಿ ಈ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ 6th ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಕಾನೂನು ಕನ್ನಡ, ಕನ್ನಡ ಕಲಿ ಫಾರ್ ನಾನ್ ಕನ್ನಡಿಗ ಸ್ಟೂಡೆಂಟ್ಸ್. ಆತ್ಮೀಯ ಭಾವವಿಕಲರೇ, ಕಾನೂನು ಕನ್ನಡ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಕನ್ನಡ ಮೀಡಿಯಂ, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಎಕ್ಸಾಮ್ ಆದ್ರೂ ಬರೀರಿ, ನೀವು ಇಬ್ಬರು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕಂಪಲ್ಸರಿಯಾಗಿ ಕಾನೂನು ಕನ್ನಡ ಸಬ್ಜೆಕ್ಟ್ ಅನ್ನ ಬರೀಲೇಬೇಕಾಗ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸ್ತದೆ. ಆತ್ಮೀಯ ಭಾವವಿಕಲರೇ, ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಲಾ 2 ಸಬ್ಜೆಕ್ಟ್ ಬರ್ತದೆ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ ಲಾ 2 ಅಥವಾ ಭಾರತೀಯ ಕರಾರು ಅಧಿನಿಯಮ ಭಾಗ 2 ಅಂತ ಇರುತ್ತದೆ. ಅದೇ ರೀತಿಯಾಗಿ ಲೇಬರ್ ಲಾ 1 ಕಾರ್ಮಿಕ ಕಾನೂನು ಭಾಗ 1. ಅದೇ ರೀತಿಯಾಗಿ ಪ್ರಾಪರ್ಟಿ ಲಾ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಅಂತ ಕರಿತೀವಿ. ಅದೇ ರೀತಿಯಾಗಿ 5th ಒನ್ ಅಲ್ಲಿ ನಿಮಗೆ ಫ್ಯಾಮಿಲಿ ಲಾ 2 ಮೊಹಮ್ಮದನ್ ಲಾ ಅಂತ ಕರಿತೀವಿ, ಮತ್ತು ಅದರ ಜೊತೆಗೆ ಭಾರತೀಯ ಉತ್ತರಾಧಿಕಾರ ಅಧಿನಿಯಮ ನೋಡ್ತೀರಾ. ಇನ್ನು 6th ಒನ್ ನೋಡೋದಾದ್ರೆ ಕಾನೂನು ಕನ್ನಡ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಲರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವವಿಕಲರೇ ಗಮನಿಸಿ, ಇನ್ನು 3rd ಸೆಮಿಸ್ಟರ್ ಅಲ್ಲಿ ನೋಡೋದಾದ್ರೆ 3rd ಸೆಮಿಸ್ಟರ್ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಜೂರಿಸ್ಪ್ರುಡೆನ್ಸ್ ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಲೇಬರ್ ಲಾ 2 ಇದೆ. 3rd ಬಂದ್ಬಿಟ್ಟು ಲಾ ಆಫ್ ಟ್ಯಾಕ್ಸೇಷನ್ ಇದೆ. ಅದೇ ರೀತಿಯಾಗಿ 4th ಒನ್ ಕ್ರಿಮಿನಲ್ ಲಾ, ಸೆಕೆಂಡ್ BNSS ಮತ್ತೆ JJ ಆಕ್ಟ್ ಅಂತ ಪ್ರೊಹಿಬಿಷನ್ಸ್ ಆಫ್ ಅಫೆಂಡರ್ ಆಕ್ಟ್ ಅಂತ ಇದೆ. 5th ಒನ್ ಅಡ್ಮಿನಿಸ್ಟ್ರೇಟಿವ್ ಲಾ. ಆತ್ಮೀಯ ಭಾವವಿಕಲರೇ, ಏನು ಇನ್ನು 3rd ಸೆಮಿಸ್ಟರ್ ಅಲ್ಲಿ ಬಂದಿರ್ತೀರಾ, ಸೆಕೆಂಡ್ ಇಯರ್ LLB ಅಲ್ಲಿ 3rd ಸೆಮಿಸ್ಟರ್ ಅನ್ನು ಓದ್ತಿರ್ತೀರಾ, ಆ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ಅನ್ನು ಇರೋದು ಜೂರಿಸ್ಪ್ರುಡೆನ್ಸ್ ಅಂತ ಕರಿತೀವಿ, ನ್ಯಾಯಶಾಸ್ತ್ರ ಅಂತ ಕರಿತೀವಿ. ಆತ್ಮೀಯ ಭಾವವಿಕಲರೇ, ಇದರಲ್ಲಿ ನ್ಯಾಯಶಾಸ್ತ್ರದ ಮೌಲ್ಯ ಅಂತ ತಿಳ್ಕೊಳ್ತೀರಾ. ಜೂರಿಸ್ಪ್ರುಡೆನ್ಸ್ ಅಂದ್ರೆ ಏನು, ಜೂರಿಸ್ಪ್ರುಡೆನ್ಸ್ ಬಗ್ಗೆ ವ್ಯಾಲ್ಯೂ ಇರುತ್ತೆ, ಸ್ಕೋಪ್ ಇದೆ, ವ್ಯಾಪ್ತಿ ಬಗ್ಗೆ, ಅದರ ಉದ್ದೇಶ ಇರಬಹುದು, ಅಥವಾ ವ್ಯಾಲ್ಯೂ ಮೌಲ್ಯ ಬಗ್ಗೆ ಇರಬಹುದು, ಸ್ಕೂಲ್ಸ್ ಬಗ್ಗೆ ಇರಬಹುದು, ಅದೇ ರೀತಿಯಾಗಿ ಸಿದ್ಧಾಂತಗಳಿರಬಹುದು, ಪ್ರತಿಯೊಂದನ್ನು ಕೂಡ ಜೂರಿಸ್ಪ್ರುಡೆನ್ಸ್ ಅಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಲೇಬರ್ ಲಾ 2 ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಭಾಗ 2ರಲ್ಲಿ ಕಾರ್ಮಿಕರಿಗೆ ಅತಿ ಹೆಚ್ಚಿನ ಶಾಸನಗಳಿರ್ತವೆ. ಆ ಶಾಸನಗಳಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಬಹುದು. ಅದೇ ರೀತಿಯಾಗಿ ಇನ್ನು ಹಲವು ಕಾಯ್ದೆಗಳಿದಾವೆ. ಆ ಕಾಯ್ದೆ ಮತ್ತು ಶಾಸನಗಳನ್ನ ನಾನು ಈ ಲೇಬರ್ ಲಾ 2 ಅಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಆತ್ಮೀಯ ಭಾವವಿಕಲರೇ. ಅದೇ ರೀತಿಯಾಗಿ ಲಾ ಆಫ್ ಟ್ಯಾಕ್ಸೇಷನ್, ತೆರಿಗೆ ಅಧಿನಿಯಮ ಅಂತ ಇದೆ. ತೆರಿಗೆ ಅಧಿನಿಯಮದಲ್ಲಿ ತೆರಿಗೆಯನ್ನು ಯಾವ ರೀತಿ ಪಾವತಿಸಬೇಕಾಗ್ತದೆ, ತೆರಿಗೆ ಅಂದ್ರೆ ಏನು ಅನ್ನೋದನ್ನ ಪ್ರತಿಯಾಗಿ ಡೀಟೇಲ್ಸ್ ಆಗಿ ನಿಮಗೇನು ಸಿಲೆಬಸ್ ಇದೆಯಲ್ಲ, ಆ ಸಿಲೆಬಸ್ ಅಲ್ಲಿರುವಂತಹ ಪ್ರತಿಯೊಂದು ವಿಷಯಗಳನ್ನ ನಾನು ಕಂಪ್ಲೀಟ್ಲಿ ಆಗಿ ಸ್ಥಳೀಯ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಮನದಟ್ಟಾಗುವ ರೀತಿಯಲ್ಲಿ ನಾನು ಒಂದೊಂದೇ ಆಗಿ ಹೇಳ್ಕೊಂಡು ಹೋಗ್ತೀನಿ ಆತ್ಮೀಯ ಭಾವವಿಕಲರೇ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ, ಕ್ರಿಮಿನಲ್ ಲಾ ಸೆಕೆಂಡ್, ಇದರಲ್ಲಿ BNSS ಅಂತ ಕರಿತೀವಿ, ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಕರಿತೀವಿ ಆತ್ಮೀಯ ಭಾವವಿಕಲರೇ. ಇದಕ್ಕಿಂತ ಮುಂಚೆ CRPC ಅಂತ ಇತ್ತು. CRPC 1973 ಅಂತ ಇತ್ತು ಆತ್ಮೀಯ ಭಾವವಿಕಲರೇ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತಿದ್ವಿ. ಈಗ ಹೊಸ ಆಕ್ಟ್ ಆಗಿರೋದ್ರಿಂದ ಇದನ್ನು ನಾವು BNSS ಅಂತ ಕರೆಯಲಾಗ್ತದೆ. ಈ ಕಾಯ್ದೆಯನ್ನ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಕರಿತೀವಿ. ಇದ್ರ ಜೊತೆಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆ. ಅದೇ ರೀತಿಯಾಗಿ ಪ್ರೊಹಿಬಿಷನ್ಸ್ ಆಫ್ ಅಫೆಂಡರ್ಸ್ ಆಕ್ಟ್ ಅನ್ನು ನೋಡ್ತೀರಾ ಆತ್ಮೀಯ ಭಾವವಿಕಲರೇ. ಅದೇ ರೀತಿಯಾಗಿ 5th ಒನ್ ಅಡ್ಮಿನಿಸ್ಟ್ರೇಟಿವ್ ಲಾ, ಆಡಳಿತಾತ್ಮಕ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಬಗ್ಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಬಗ್ಗೆ ಅಧ್ಯಯನ ಮಾಡ್ತೀವಿ ಆತ್ಮೀಯ ಭಾವವಿಕಲರೇ. ನಿಮ್ಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ ಅಲ್ಲಿ ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ತಿಳಿಸ್ಕೊಟ್ಟಿದ್ದೇನೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿಯನ್ನು ಸಂಪರ್ಕಿಸಿ 7353872963 ಗೆ ಕರೆ ಮಾಡುವುದರ ಮುಖಾಂತರ ನೀವು LLB ಪ್ರೋಗ್ರಾಮ್ ಅನ್ನ ಈಸಿ ವೇಯಲ್ಲಿ ಮುಗಿಸಬಹುದು ಅಂತ ಹೇಳ್ತಿದ್ದೀನಿ ಆತ್ಮೀಯ ಭಾವವಿಕಲರೇ.
ಆತ್ಮೀಯ ಭಾವಿಕರ ನೆಕ್ಸ್ಟ್ ಒಂದು ಗಮನಿಸಿ, 3 ಇಯರ್ಸ್ LLB ಸೆಕೆಂಡ್ ಸೆಮಿಸ್ಟರ್ ಸ್ಟಡಿ ಮಾಡಬೇಕಾದ್ರೆ ಥರ್ಡ್ ಸೆಮಿಸ್ಟರ್ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೇನೆ. ಇನ್ನು ಫೋರ್ತ್ ಸೆಮಿಸ್ಟರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವೆ ನೋಡೋದಾದ್ರೆ, ಫಸ್ಟ್ ಒನ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಬರ್ತದೆ, ಆಪ್ಷನಲ್ ಇದೆ ನೋಡಿ. ಫೋರ್ತ್ ಸೆಮ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗ್ತವೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು 3 ಇಯರ್ಸ್ LLB ಪ್ರೋಗ್ರಾಮ್ ನ ತಗೊಂಡಿದ್ದ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸೆಮಿಸ್ಟರ್ ವರೆಗೆ ಯಾವುದೇ ತರಹದ ಆಪ್ಷನಲ್ ಸಬ್ಜೆಕ್ಟ್ ಇರುವುದಿಲ್ಲ. ಆಪ್ಷನಲ್ ಸಬ್ಜೆಕ್ಟ್ ಇರುವುದು ಫೋರ್ತ್ ಸೆಮಿಸ್ಟರ್ ಬಂದಾಗ ಬರ್ತದೆ. ಅದರಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಇದೆ, ಡಿಫಾಲ್ಟ್ ಇರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪಬ್ಲಿಕ್ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಅನ್ನು ಬರೀಬೇಕಾಗ್ತದೆ. ಅದನ್ನು ನಾವು ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಿ. ಸಾರ್ವಜನಿಕ ಸಂಬಂಧಪಟ್ಟಂತಹ ದೇಶಗಳಿಗಿರುವಂತಹ ಕಾನೂನುಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂದ್ರೆ ಏನು, ಆ ಸಿದ್ಧಾಂತಗಳಿರ್ತವೆ, ಸಿದ್ಧಾಂತಗಳನ್ನು ಕಲಿತೀರಾ. ಅದರ ಬಗ್ಗೆ ಮನ್ನಣೆ ಬಗ್ಗೆ ರೆಕಗ್ನೈಸೇಷನ್ ಅಂತ ಇರ್ತದೆ, ರೆಕಗ್ನೈಸೇಷನ್ ಬಗ್ಗೆ ಕಲಿತೀರಾ. ಅದೇ ರೀತಿಯಾಗಿ ರಾಷ್ಟ್ರೀಯತೆ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಸಕ್ಸೆಷನ್ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ರಾಜ್ಯದ ಹೊಣೆಗಾರಿಕೆ ಇರಬಹುದು, ಸ್ಟೇಟ್ ಸಕ್ಸೆಷನ್ಸ್ ಇರಬಹುದು, ರಾಜ್ಯದ ಉತ್ತರಾಧಿಕಾರ ಇರಬಹುದು. ಅದೇ ರೀತಿಯಾಗಿ ಟೈಪ್ಸ್ ಆಫ್ ಸ್ಟೇಟ್ಸ್ ಅನ್ನು ನೋಡ್ತೀರಾ. ಆತ್ಮೀಯ ಭಾವಿಕಿದ್ರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಕಾಮನ್ ಆಗಿರೋ ಸಬ್ಜೆಕ್ಟ್, ಎಲ್ಲ ವಿದ್ಯಾರ್ಥಿಗಳು ಕೂಡ ಬರಿಬೇಕಾಗ್ತದೆ. ಇನ್ನು ಆಪ್ಷನಲ್ ನೋಡೋದಾದ್ರೆ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಇದೆ. ಅದೇ ರೀತಿಯಾಗಿ ಇನ್ಸೂರೆನ್ಸ್ ಲಾ. ಆತ್ಮೀಯ ಭಾವಿಕಿದ್ರೆ ಈ ಎರಡು ಸಬ್ಜೆಕ್ಟ್ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಅನ್ನು ತಗೋಬಹುದು, ಹ್ಯೂಮನ್ ರೈಟ್ಸ್ ಅರೇ ತಗೋಬಹುದು, ಇನ್ಸೂರೆನ್ಸ್ ಲಾ ಅವರು ತಗೋಬಹುದು. ಇದು ನಿಮಗೆ ವಿವೇಚನಾಧಿಕಾರ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಇರ್ತದೆ. ನಿಮಗೆ ಅನಿಸಿಕೆ ಆಗಿದ್ದಂತಹ ನಿಮಗೆ ಇಷ್ಟಪಟ್ಟ ಸಬ್ಜೆಕ್ಟ್ ಅನ್ನ ಈ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆತ್ಮೀಯ ಭಾವಿಕಿದ್ರೆ ಈ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಇಷ್ಟ ಆದ ಒಂದು ಸಬ್ಜೆಕ್ಟ್ ಅನ್ನು ತಗೋಬಹುದು. ನೀವು ಹ್ಯೂಮನ್ ರೈಟ್ಸ್ ಅರೇ ತಗೋಬಹುದು ಅಥವಾ ಇನ್ಸೂರೆನ್ಸ್ ಲಾ ತಗೋಬಹುದಾಗಿರ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಆಪ್ಷನ್ ನೋಡೋದಾದ್ರೆ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಬ್ಯಾಂಕಿಂಗ್ ಲಾ ಇದೆ. ಅದನ್ನು ಬಿಟ್ಟರೆ ರೈಟ್ ಟು ಇನ್ಫಾರ್ಮೇಶನ್ ಇದೆ. ಆತ್ಮೀಯ ಭಾವಿಕಿದ್ರೆ ನೀವು ನೋಡಿ ಬ್ಯಾಂಕಿಂಗ್ ಲಾ ಸಬ್ಜೆಕ್ಟ್ ತಗೋಬಹುದು, ರೈಟ್ ಟು ಇನ್ಫಾರ್ಮೇಶನ್ ತಗೋಬಹುದು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಇದರಲ್ಲಿ ಕ್ಲಿನಿಕಲ್ ಕೋರ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫೋರ್ತ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಎರಡು ಆಪ್ಷನಲ್ ಸಬ್ಜೆಕ್ಟ್ ಬರ್ತವೆ, ಒಂದು ಡಿಫಾಲ್ಟ್ ಸಬ್ಜೆಕ್ಟ್ ಬರ್ತದೆ. ಅದೇ ರೀತಿಯಾಗಿ ಎರಡು ಕ್ಲಿನಿಕಲ್ ಕೋರ್ಸ್ ಬರ್ತದೆ. ಈ ಕ್ಲಿನಿಕಲ್ ಕೋರ್ಸ್ ಅನ್ನ ನೀವು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಕಾಲೇಜುಗಳಲ್ಲೇ ನಿಮಗೆ ಎಕ್ಸಾಮ್ ನ ಮಾಡೋದ್ರ ಮುಖಾಂತರ ಅಥವಾ ಒಂದು ಟೆಸ್ಟ್ ಮುಖಾಂತರ ಅಥವಾ ಪ್ರಾಜೆಕ್ಟ್ ಮುಖಾಂತರ ವೈವಾ ಇರ್ತದೆ. ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮನ್ನ ಎಲಿಜಿಬಲ್ ಮಾಡಿ ಮುಂದಕ್ಕೆ ಕಳಿಸ್ತಾರೆ. ಆತ್ಮೀಯ ಭಾವಿಕಿದ್ರೆ ಈ ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್, ಆತ್ಮೀಯ ಭಾವಿಕಿದ್ರೆ ಏನು 3 ಇಯರ್ಸ್ LLB ಸೆಕೆಂಡ್ ಇಯರ್ ಅಲ್ಲಿ ಫೋರ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಕ್ಲಿನಿಕಲ್ ಕೋರ್ಸ್ 1 ನಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇದೆ. ಅಡ್ವೊಕೇಟ್ಸ್ ಆಕ್ಟ್ 1961 ಬಗ್ಗೆ ಸಂಪೂರ್ಣ ತಿಳ್ಕೊಳ್ತೀರಾ. ಮೀನ್ಸ್ ಹಂಗಂದ್ರೆ ಒಬ್ಬ ವಕೀಲರು ಕ್ಲೈಂಟ್ಸ್ಗಳ ಜೊತೆ ಯಾವ ರೀತಿಯಾಗಿ ಇರಬೇಕು, ನಡೆದುಕೊಳ್ಬೇಕು ಅಥವಾ ಲಕ್ಷಣಗಳೇನು, ಅಥವಾ ಅಡ್ವೊಕೇಟ್ಸ್ ಲ್ಯಾಂಪ್ಸ್ ಅಂತ ಇರ್ತವೆ, 7 ಲ್ಯಾಂಪ್ಸ್ಗಳಿದ್ದಾವೆ ಅಡ್ವೊಕೇಟ್ ಸಂಬಂಧಪಟ್ಟಂತೆ. ಇವುಗಳು ದೀಪಗಳ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಒಬ್ಬ ಲಾಯರು ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಇರಬೇಕು, ಅವನ ಡ್ರೆಸ್ ಕೋಡ್ ಇರಬಹುದು, ಪ್ರತಿಯೊಂದು ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಅಡ್ವೊಕೇಟ್ಸ್ ಆಕ್ಟ್ 1960 ಅಲ್ಲಿ ಸ್ಟೇಟ್ ಬಾರ್ ಕೌನ್ಸಿಲ್ ಅಂದ್ರೆ ಏನು, BCI ಅಂದ್ರೆ ಏನು, ಸದಸ್ಯರು ಯಾವ ರೀತಿ ಇರ್ತಾರೆ, ಅವ್ರು ಯಾವ ರೀತಿಯಾಗಿ ನೇಮಕ ಆಗ್ತಾರೆ, ಅದರಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ, ಎಷ್ಟು ಜನ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಎಷ್ಟು ಜನ ಇರ್ತಾರೆ. ಅದೇ ರೀತಿಯಾಗಿ ಸಮಿತಿಗಳು ಯಾವ್ಯಾವ ಸಮಿತಿಗಳು ಇರ್ತವೆ, ಸ್ಥಾಯಿ ಸಮಿತಿ ಇರಬಹುದು, ಶಿಸ್ತು ಸಮಿತಿ ಇರಬಹುದು, ಅಥವಾ ಅಡ್ವೊಕೇಟ್ಸ್ಗಳು ಮಿಸ್ಕಂಡಕ್ಟ್ ಮಾಡಿದ್ರೆ ಅವ್ರ ವಿರುದ್ಧ ಯಾವ ರೀತಿಯಾಗಿ ನಾವು ದಾವೆಯನ್ನು ಹೂಡಬಹುದು ಅಥವಾ ಯಾವ ರೀತಿಯಾಗಿ ಡಿಫೆನ್ಸ್ ತಗೋಬಹುದು ಅಂತ ಹೇಳಿ ಕಕ್ಷಿದಾರರು ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆತ್ಮೀಯ ಭಾವಿಕಿದ್ರೆ ಪ್ರತಿಯೊಂದನ್ನು ಕೂಡ ಗಮನ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಆ ಸಬ್ಜೆಕ್ಟ್ ಅಲ್ಲಿ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್, ಅದರಲ್ಲಿ ಲೆಕ್ಕಶಾಸ್ತ್ರ ಬಗ್ಗೆ ಅಳವಡಿಸಲಾಗಿದೆ ವಕೀಲರಿಗೆ ಸಂಬಂಧಪಟ್ಟಂತೆ. ಆತ್ಮೀಯ ಭಾವಿಕಿದ್ರೆ ಅದೇ ರೀತಿಯಾಗಿ ಫಿಫ್ತ್ ಒನ್ ಗಮನಿಸಿ, ಕ್ಲಿನಿಕಲ್ ಕೋರ್ಸ್ ಸೆಕೆಂಡ್ಸ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್. ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ಭಾವಿಕಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಮ್ಯಾಟರ್ಗಳಿಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್ ಕ್ಲಿನಿಕಲ್ ಕೋರ್ಸ್ ಅಲ್ಲಿ ನಾವು ಆಪ್ಷನಲ್ ಆಗಿ ಕ್ಲಿನಿಕಲ್ ಕೋರ್ಸ್ ಅಲ್ಲಿ ನಾವು ಎರಡನ್ನು ಸಬ್ಜೆಕ್ಟ್ ನೋಡೋದಾದ್ರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್ ಅನ್ನು ನೋಡ್ತಿದ್ದೀವಿ. ಆತ್ಮೀಯ ಭಾವಿಕಿದ್ರೆ ಈ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್ ಅಲ್ಲಿ ನಿಮಗೆ ಇದರಲ್ಲಿ ಏನು ಬರ್ತದೆ ಅನ್ನೋದಾದ್ರೆ ಇದು ಕೂಡ ಕಾಲೇಜಲ್ಲೇ ಮಾಡುವಂತಹ ಸಬ್ಜೆಕ್ಟ್ ಆಗಿರ್ತದೆ. ಇದನ್ನು ನೀವು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಕಾಲೇಜಿನಲ್ಲೇ ಇಷ್ಟು ಮಾರ್ಕ್ಸಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಸಿಲೆಬಸ್ ಅಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಅದನ್ನು ಎಷ್ಟೆಷ್ಟು ಮಾರ್ಕ್ಸಿಗೆ ಡಿವೈಡ್ ಮಾಡ್ತಾರೆ, ಪ್ರಾಜೆಕ್ಟ್ ವರ್ಕ್ ಇರಬಹುದು. ಇದರಲ್ಲಿ ನಿಮಗೆ ಒಂದು 4 ಕಾನ್ಸೆಪ್ಟ್ ಇದಾವೆ. ಆತ್ಮೀಯ ಭಾವಿಕಿದ್ರೆ ಮೀಡಿಯೇಷನ್, ನೆಗೋಸಿಯೇಷನ್, ಕನ್ಸಿಲೇಷನ್, ಆರ್ಬಿಟ್ರೇಷನ್, ಲೋಕ ಅದಾಲತ್ತು. ಇವುಗಳ ಆಧಾರದ ಮೇಲೆ ನೀವು ಸಿಮ್ಯುಲೇಷನ್ ಅನ್ನ ಮಾಡಬೇಕಾಗ್ತದೆ. ಕಾಲೇಜುಗಳಲ್ಲಿ ಸಿಮ್ಯುಲೇಷನ್ ನ ಮಾಡಿಬಿಟ್ಟು ಅದು ಸಂಬಂಧಪಟ್ಟಂತೆ ನೀವು ಪ್ರಾಜೆಕ್ಟ್ ಅನ್ನ ಮಾಡಬೇಕಾಗ್ತದೆ. ಆ ಪ್ರಾಜೆಕ್ಟ್ಗಳಿಗೆ ಮತ್ತು ಇದಕ್ಕೇನು ವೈವಾ ಇರೋದಿಲ್ಲ. ಪ್ರೊಫೆಷನಲ್ ಎಥಿಕ್ಸ್ಗೆ ವೈವಾ ಇರ್ತದೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ಸ್ಗೆ ವೈವಾ ಇರೋದಿಲ್ಲ. ನೀವು 100 ಮಾರ್ಕ್ಸಿಗೂ ಕೂಡ ಸಿಮ್ಯುಲೇಷನ್ ಮಾಡಬೇಕಾಗ್ತದೆ. 4 ಸಿಮ್ಯುಲೇಷನ್ ಮಾಡಬೇಕಾಗ್ತದೆ ಮತ್ತು 4 ಸಿಮ್ಯುಲೇಷನ್ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡಬೇಕಾಗ್ತದೆ. ಆತ್ಮೀಯ ಭಾವಿಕಿದ್ರೆ ಅಂತ ಸಂದರ್ಭದಲ್ಲಿ ಕಾಲೇಜಲ್ಲೇ ಮಾಡ್ತಾರೆ. ಅಲ್ಲ ಸಂಬಂಧಪಟ್ಟಂತ ಲೆಕ್ಚರ್ಗಳು ಅಥವಾ ಉಪನ್ಯಾಸಕರು ಅಥವಾ ತರಗತಿಗಳಿಗೆ ಆ ವಿಷಯನ ನಿಮಗೆ ತಿಳಿಸ್ಕೊಡ್ತಾರೆ. ಆತ್ಮೀಯ ಭಾವಿಕಿದ್ರೆ ಹೆಚ್ಚಿನ ಮಾಹಿತಿಗಾಗಿ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಆತ್ಮೀಯ ಭಾವಿಕಿದ್ರೆ
ಇನ್ನು ನಿಮಗೆ ಸಂದೇಹವಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿಯನ್ನು ಸಂಪರ್ಕಿಸಿ 7353872963. ಆತ್ಮೀಯ ಭಾವಿಕರ ನೆಕ್ಸ್ಟ್ ಒಂದು ಗಮನಿಸಿ. ಆತ್ಮೀಯ ಭಾವಿಕಿದ್ರೆ ಈಗಾಗಲೇ ನೀವು 3 ಸಂಬಂಧಪಟ್ಟಂಗೆ ಸೆಕೆಂಡ್ ಇಯರ್ ಅನ್ನು ಮುಗಿಸಿದ್ರ ಅಂತ ಭಾವಿಸ್ಕೊಳ್ಳಿ. ಥರ್ಡ್ ಇಯರ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರ್ತವೆ ಅನ್ನೋ ನೋಡೋದಾದ್ರೆ, ಥರ್ಡ್ ಇಯರ್ ಅಲ್ಲಿ 5th ಸೆಮಿಸ್ಟರ್ ಅನ್ನು ನೋಡೋದಾದ್ರೆ ಆತ್ಮೀಯ ಭಾವಿಕಿದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಕಂಪ್ನಿ ಲಾ ಅಂತ ಇರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ ಅಂದ್ರೆ ಆ ಕಂಪ್ನಿಗೆ ಸಂಬಂಧಪಟ್ಟಂದ್ರೆ ಏನೇನು ಇರಬೇಕು, ಅದರಲ್ಲಿ AO ಅಂತ ಇರ್ತದೆ, MOA ಅಂತ ಇರ್ತದೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ ಆತ್ಮೀಯ ಭಾವಿಕರು. ತುಂಬಾ ಇಂಪಾರ್ಟೆಂಟ್ AOA ಮತ್ತು MOA ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. AO ಅಂದ್ರೆ ಏನು, MOA ಅಂದ್ರೆ ಏನು, ಒಂದು ಕಂಪನಿ ಯಾವ ರೀತಿ ರಚನೆ ಆಗಬೇಕು, ಕಂಪನಿಯಲ್ಲಿ ಯಾವ ರೀತಿ ಏನ ಒಳಗೊಂಡಿರಬೇಕು, ಕಾನೂನು ಸಂಬಂಧಪಟ್ಟ ಎಂಬುದನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ ಆತ್ಮೀಯ ಭಾವಿಕರೇ. ಅದೇ ರೀತಿಯಾಗಿ ಇದರಲ್ಲಿ ನೆಕ್ಸ್ಟ್ ಒನ್ ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡ್ ಲಿಮಿಟೇಷನ್ಸ್ ಆಕ್ಟ್ ಆತ್ಮೀಯ ಭಾವಿಕರೇ 1908. ಅದರ ಲಿಮಿಟೇಷನ್ಸ್ ಆಕ್ಟ್ ಕೂಡ ಇದೆ. 1963 ಇದೆ ಆತ್ಮೀಯ ಭಾವಿಕರೇ, ಅರ್ಥ ಮಾಡ್ಕೊಳ್ಳಿ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡ್ ಲಿಮಿಟೇಷನ್ಸ್ ಆಕ್ಟ್ ಅಂತ ಇದೆ ಆತ್ಮೀಯ ಭಾವಿಕರೇ. ಏನು ದಿವಾನಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ, ನಿಮ್ಮ ಆಸ್ತಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅದು ಇದರ ಮುಖಾಂತರ ನಡೀತದೆ ಆತ್ಮೀಯ ಭಾವಿಕರೇ. ತುಂಬಾ ಮಹತ್ವವಾದ ಕಾಯ್ದೆ ಇದು ಅಥವಾ ಶಾಸನ ಆಗಿರ್ತದೆ. ಇದು ನೀವು ಇದು ಕಾಯ್ದೆಯನ್ನು ನೀವು ತುಂಬಾ ಮಹತ್ವವಾಗಿ ಹೆಚ್ಚಿನದಾಗಿ ತಿಳ್ಕೊಳ್ಬೇಕಾಗ್ತದೆ. ಒಂದ್ಸರಿಗೆ ಅರ್ಥ ಆಗಲ್ಲ, ನಾನು ತುಂಬಾ ಈಸಿ ವೇಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೇನೆ ಒಂದೊಂದೇ ಸೆಕ್ಷನ್ಗಳನ್ನ ನಾನು ಮುಂದಿನ ತರಗತಿಯಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಆ ಸಿವಿಲ್ ಕೇಸಲ್ಲಿ ಏನು ಪ್ಲೈಂಟ್ ಅಂದ್ರೆ ಏನು, ಅಥವಾ ಡಿಫೆಂಡೆಂಟ್ ಅಂದ್ರೆ ಏನು, ಅಥವಾ ಅಪಿಲೆಂಟ್ ಅಂದ್ರೆ ಏನು, ಪ್ರತಿಯೊಂದನ್ನು ಕೂಡ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೀನ್ಸ್ ಹಂಗಂದ್ರೆ ಅರ್ಜಿದಾರ ಅಂದ್ರೆ ಏನು, ಪ್ರತಿವಾದಿ ಅಂದ್ರೆ ಏನು, ಯಾವ ಸಂದರ್ಭದಲ್ಲಿ ನಾವು ದಾವೆ ಸಲ್ಲಿಸಬಹುದು, ಯಾವ ಸಂದರ್ಭದಲ್ಲಿ ನಾವು ಡಿಫೆನ್ಸ್ ತಗೋಬಹುದು, ಯಾವ ಸಂದರ್ಭದಲ್ಲಿ ನಾವು ಸಾಕ್ಷಿಗಳನ್ನು ಹಾಜರುಪಡಿಸಬಹುದು ಎಂಬುದನ್ನ ಸಂಪೂರ್ಣವಾಗಿ, ಯಾವ ಸಂದರ್ಭದಲ್ಲಿ ದಾಖಲೆಗಳನ್ನು ಹಾಜರುಪಡಿಸಬಹುದು, ಯಾವ ಸಂದರ್ಭದಲ್ಲಿ ವಿಟ್ನೆಸ್ ಅನ್ನ ಅಳವಡಿಸಿಕೊಳ್ಬೇಕು, ಯಾವ ರೀತಿ ಪ್ರೊಸೀಜರ್, ಯಾವ ರೀತಿ ಸಂಬಂಧಪಟ್ಟಂತೆ ನಿಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಪ್ರೊಸೀಜರ್ ಕೋಡ್ ನೀವು ತಿಳಿಸ್ಕೊಡ್ತದೆ ಆತ್ಮೀಯ ಭಾವಿಕರು. ತುಂಬಾ ಇಂಪಾರ್ಟೆಂಟ್ ಕಾಯ್ದೆ ಅದು. ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ಕೂಡ ತಿಳ್ಕೊಳ್ಬೇಕಾಗ್ತದೆ ಈ ಕಾಯ್ದೆ ಬಗ್ಗೆ. ನಾನು ಅದನ್ನ ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ಸ್ಥಳೀಯ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಆತ್ಮೀಯ ಭಾವಿಕರೇ, ಸಮಸ್ತ ನಾಗರಿಕರೇ. ನೆಕ್ಸ್ಟ್ ಒಂದು ಗಮನಿಸಿ, ಆಪ್ಷನಲ್ ಥರ್ಡ್ ಇದರಲ್ಲಿ ನೋಡಿ, ಆಪ್ಷನಲ್ ಥರ್ಡ್, ಆಪ್ಷನಲ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಮತ್ತು ಕ್ಲಿನಿಕಲ್ ಕೋರ್ಸ್ ಅದು ಸ್ಟಾರ್ಟ್ ಆಗ್ತವೆ. ಅದೇ ರೀತಿಯಾಗಿ 5th ಸೆಮಿಸ್ಟರ್ ಅಲ್ಲೂ ಕೂಡ ನಿಮಗೆ ಆಪ್ಷನಲ್ ಮತ್ತು ಕ್ಲಿನಿಕಲ್ ಕೋರ್ಸ್ ಅನ್ನು ಅಳವಡಿಸಲಾಗಿದೆ ಆತ್ಮೀಯ ಭಾವಿಕರೇ. ಇದರಲ್ಲಿ ಕಂಪ್ನಿ ಲಾ, ಸಿವಿಲ್ ಲಾ ಏನು CPC ಸಬ್ಜೆಕ್ಟ್ ಡಿಫಾಲ್ಟ್ ಆಗಿರ್ತದೆ. ಇದನ್ನು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಂಪಲ್ಸರಿ ಆಗಿ ಬರೀಬೇಕಾಗ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಆಪ್ಷನಲ್ ಥರ್ಡ್ ಸಬ್ಜೆಕ್ಟ್ ನೋಡಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ, ಪ್ರಾಪರ್ಟಿ ರೈಟ್ಸ್ ಇದೆ. ಅದೇ ರೀತಿಯಾಗಿ ಪಿನಾಲಜಿ ಅಂಡ್ ವಿಕ್ಟಿಮಾಲಜಿ ಆತ್ಮೀಯ ಭಾವಿಕರೇ. ಇದರಲ್ಲಿ ನೀವು 5th ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ IPR ತಗೋಬಹುದು. ಅದನ್ನು ಹೊರತುಪಡಿಸಿದರೆ ಪಿನಾಲಜಿ ಅಂಡ್ ವಿಕ್ಟಿಮಾಲಜಿ ತಗೋಬಹುದಂತ ನಿಮ್ಮ ವಿವೇಚನಾಧಿಕಾರ ಇರ್ತದೆ, ಅಥವಾ ನಿಮ್ಗೆ ಇಷ್ಟ ಆದ ಒಂದು ಸಬ್ಜೆಕ್ಟ್ ಅನ್ನು ತಗೋಬಹುದಾಗಿರ್ತದೆ ಇದರಲ್ಲಿ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಆಪ್ಷನಲ್ ಫೋರ್ತ್ ಅಲ್ಲಿ ನೋಡೋದಾದ್ರೆ ಇಂಟರ್ಪ್ರಿಟೇಷನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್ OAS ಅಂತ ಕರಿತೀವಿ, ಪ್ರಿನ್ಸಿಪಲ್ಸ್ ಆಫ್ ಲೆಜಿಸ್ಲೇಷನ್ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ ನೀವು ಇದನ್ನ ತಗೋಬಹುದು. ಅದನ್ನು ಹೊರತುಪಡಿಸಿದರೆ ಕಾಂಪಿಟೇಷನ್ ಲಾ ತಗೋಬಹುದು ಆತ್ಮೀಯ ಭಾವಿಕರೇ. ಸ್ಪರ್ಧಾ ಕಾನೂನು ಅಂತ ಕರಿತೀವಿ, ನೀವು ಸ್ಪರ್ಧಾ ಕಾನೂನು ತಗೋಬಹುದು. ಇಲ್ಲ ಅಂದ್ರೆ ಇಂಟರ್ಪ್ರಿಟೇಷನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಲೆಜಿಸ್ಲೇಷನ್ಸ್ IOS ಅಂತ ಕರಿತೀವಿ ನಾವು ಶಾರ್ಟ್ ಕಟ್ ಆಗಿ. ಈ ಸಬ್ಜೆಕ್ಟ್ ಅನ್ನು ತಗೋಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ. ಇದರಲ್ಲಿ ಕ್ಲಿನಿಕಲ್ ಕೋರ್ಸ್ ಅನ್ನು ನೋಡೋದಾದ್ರೆ ನೋಡಿ, ಕ್ಲಿನಿಕಲ್ ಕೋರ್ಸ್ ನೋಡೋದಾದ್ರೆ ಡ್ರಾಫ್ಟಿಂಗ್, ಪ್ಲೀಡಿಂಗ್ ಅಂಡ್ ಕಾನ್ವೆನ್ಸಿ, ಹಸ್ತಾಂತರ, ಕರಡು ಮತ್ತು ಪತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಬ್ಬ ವಕೀಲರು, ಒಬ್ಬ ಭಾವಿ ವಕೀಲರು ಡ್ರಾಫ್ಟ್ ಅನ್ನ ಮಾಡಬೇಕು, ಯಾವುದೇ ಒಬ್ಬ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡುವುದಿರಬಹುದು, ಅಥವಾ ಒಂದು ಅರ್ಜಿಯನ್ನ, ನಮೂನೆಯನ್ನ ಅಥವಾ ಅರ್ಜಿದಾರರ ಪರವಾಗಿ ದಾವೆಯನ್ನು ಯಾವ ರೀತಿ ರೆಡಿ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಪ್ಲೀಡಿಂಗ್ಸ್ ಬಗ್ಗೆ ಇರಬಹುದು, ಡ್ರಾಫ್ಟಿಂಗ್ ಬಗ್ಗೆ ಪ್ರತಿಯೊಂದನ್ನು ಕೂಡ, ನೋಟಿಸ್ ಇರಬಹುದು, ಬೇಲ್ ಅಪ್ಲಿಕೇಶನ್ಸ್ ಇರಬಹುದು, IA ಇರಬಹುದು, ಇಂಟೆಲೆಕ್ಟರಿ ಮಧ್ಯಂತರ ಅರ್ಜಿ ಇರಬಹುದು, ಪ್ರತಿಯೊಂದು ಅರ್ಜಿ ನಮೂನೆಗಳನ್ನ ನಾವು ಕ್ಲಿನಿಕಲ್ ಕೋರ್ಸ್ ಡ್ರಾಫ್ಟಿಂಗ್ ಅಥವಾ ಪ್ಲೀಡಿಂಗ್ ಅಂಡ್ ಕಾನ್ವೆನ್ಸಿ ಎಂಬ ಸಬ್ಜೆಕ್ಟ್ ಅಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆತ್ಮೀಯ ಭಾವಿಕರೇ. ಒಂದೊಂದಾಗಿ ನಾವು ಡೀಟೇಲ್ ಆಗಿ ಕಲ್ಕೊಳ್ತಾ ಹೋಗೋಣ. ನಾನು ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂದ್ರೆ 3 years LV ಪ್ರೋಗ್ರಾಮ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಬರ್ತವೆ, ಆ ಸಬ್ಜೆಕ್ಟ್ಗಳಲ್ಲಿ ನಾವು ಏನನ್ನ ತಿಳ್ಕೊಳ್ಬೇಕೆಂಬುದನ್ನು ತಿಳಿಸ್ಕೊಡ್ತಿದ್ದೀನಿ ಆತ್ಮೀಯ ಭಾವಿಕರೇ. ಗಮನಿಸಿ, ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿಯನ್ನು ಸಂಪರ್ಕಿಸಿ 7353872963. ಆತ್ಮೀಯ ಭಾವಿಕರೇ, ಈಗಾಗಲೇ ನೀವು 3 years LLB ಲಾಸ್ಟ್ ಸೆಮಿಸ್ಟರ್ ನೋಡೋದಾದ್ರೆ, ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. ಇದಕ್ಕಿಂತ ಮುಂಚೆ ಲಾ ಆಫ್ ಎವಿಡೆನ್ಸ್ 1872 ಅಂತ ಇತ್ತು, ಅದನ್ನ ಮಾರ್ಪಾಡು ಮಾಡಿಬಿಟ್ಟು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತ ಮಾಡಲಾಗಿದೆ ಆತ್ಮೀಯ ಭಾವಿಕರೇ. ಏನು ಚೇಂಜಸ್ ಆಗಿಲ್ಲ, ಯಥಾಸ್ಥಿತಿ ಆಗಿದೆ. ಕೆಲವೊಂದು ಸೆಕ್ಷನ್ಸ್ಗಳು ಬೇರೆ ಬೇರೆ ಆಗಿದ್ದಾವೆ, ವೇರಿಯೇಷನ್ಸ್ ಆಗಿದೆ. ಸೆಕ್ಷನ್ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ಸೆಕ್ಷನ್ಗಳು ತುಂಬಾ ಚೇಂಜಸ್ ಆಗಿದೆ ಆತ್ಮೀಯ ಭಾವಿಕರೇ. ಆದರೆ ಕಂಟೆಂಟ್ ಮಾತ್ರ ಸೇಮ್ ಇದೆ 90%. ಆತ್ಮೀಯ ಭಾವಿಕರೇ, ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಸಾಕ್ಷ್ಯ ಅಂದ್ರೆ ಏನು,
ಯಾವ ಸಂದರ್ಭದಲ್ಲಿ ಸಾಕ್ಷಿಯನ್ನು ರುಜುವಾತುಪಡಿಸಬೇಕು, ನೇರ ಸಾಕ್ಷಿ ಅಂದ್ರೆ ಏನು, ಮೌಖಿಕ ಸಾಕ್ಷಿ ಅಂದ್ರೆ ಏನು, ದಸ್ತಾವೇಜ್ ಸಾಕ್ಷಿ ಅಂದ್ರೆ ಏನು, ದ್ವಿತೀಯ ಸಾಕ್ಷಿ ಅಂದ್ರೆ ಏನು, ತೀರ್ಪುಗಳು ಯಾವ ಸುಸಂಬದ್ಧವಾಗ್ತವೆ, ಒಂದೇ ಅಥವಾ ರೆಸ್ಟ್ ಗಿಷ್ಟ ಅಂದ್ರೆ ಏನು, ಅದೇ ರೀತಿಯಾಗಿ ಎಕ್ಸ್ಪರ್ಟ್ ಒಪಿನಿಯನ್ಸ್ ಅಂದ್ರೆ ಏನು ಆತ್ಮೀಯ ಭಾವವಿಕರೆ. ಅದೇ ರೀತಿಯಾಗಿ ಪ್ರತಿಯೊಂದು ಇನ್ನೂ ಹಲವು ವಿಚಾರಗಳನ್ನ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ತರಗತಿಗಳನ್ನು ತೆಗೆದುಕೊಂಡಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಆತ್ಮೀಯ ಭಾವವಿಕರೆ. ಅದೇ ರೀತಿಯಾಗಿ 6th ಸೆಮಿಸ್ಟರ್ ಅಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ನೋಡೋದಾದ್ರೆ ಎನ್ವಿರಾನ್ಮೆಂಟಲ್ ಲಾ, ಪರಿಸರ ಕಾನೂನು ನೋಡೋದಾದ್ರೆ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತೆ ಅನೇಕ ಕಾನೂನುಗಳನ್ನ ಆ ಎನ್ವಿರಾನ್ಮೆಂಟಲ್ ಲಾ ಅಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಆತ್ಮೀಯ ಭಾವವಿಕರೆ. ಅದರಲ್ಲಿ ನಾವು ಪರಿಸರ ಅಂದ್ರೆ ಏನು, ಪರಿಸರ ಯಾವ ರೀತಿಯಾಗಿ ಯಾವ ತರವಾಗಿ ಬೆಳವಣಿಗೆ ಬಂತು, ಭಾರತದಲ್ಲಿ ಯಾವ ರೀತಿ ಆಯಿತು, ಸ್ವತಂತ್ರ ಪೂರ್ವ ನಂತರ ಕಾನೂನುಗಳು, ಸ್ವತಂತ್ರ ನಂತರದ ಕಾನೂನುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಸಿದ್ಧಾಂತಗಳಿರ್ಬೋದು, ಆ ಸಂಬಂಧಪಟ್ಟಂತಹ ಪ್ರಕರಣಗಳಿರ್ಬೋದು, ಕೇಸ್ ಲಾ ಇರ್ಬೋದು, ನಾನು ಸಂಪೂರ್ಣವಾಗಿ ಎನ್ವಿರಾನ್ಮೆಂಟಲ್ ಲಾ ಕ್ಲಾಸ್ ತಗೊಂಡು ತಿಳಿಸ್ಕೊಡ್ತೇನೆ ಆತ್ಮೀಯ ಭಾವವಿಕರೆ. ಅದೇ ರೀತಿಯಾಗಿ ಆಪ್ಷನಲ್ 5th ನೋಡೋದಾದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ 2. ಈಗಾಗಲೇ ನೀವು 5th ಸೆಮಿಸ್ಟರ್ ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ 1 ಅನ್ನು ಓದಿದ್ದೀರಾ. ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ 1 ಅನ್ನು ತಗೊಂಡಿರುವಂತಹ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ಅವರು ವೈಟ್ ಕಲರ್ ಕ್ರೈಮ್ ಅನ್ನು ತಗೊಳ್ಸ್ ಬರೋದಿಲ್ಲ ಆತ್ಮೀಯ ಭಾವವಿಕರೆ. ಆ 5th ಸೆಮಿಸ್ಟರ್ ಅಲ್ಲಿ ಯಾರು ಪಿನಾಲಜಿ ಮತ್ತು ವಿಕ್ಟಿಮಾಲಜಿ ಓದಿರುವಂತಹ ವಿದ್ಯಾರ್ಥಿಗಳು ವೈಟ್ ಕಲರ್ ಕ್ರೈಮ್ ಅನ್ನ ತಗೋಬಹುದಾಗಿರ್ತದೆ. ಅದೇ ರೀತಿಯಾಗಿ ಆಪ್ಷನಲ್ 6th one ನೋಡಿ, ಲ್ಯಾಂಡ್ ಲಾ, ಭೂ ಕಾನೂನು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕರೆ. ಇದರಲ್ಲಿ ರೀಸೆಟಲ್ಮೆಂಟ್ ಅಂಡ್ ರಿಹ್ಯಾಬಿಲಿಟೇಷನ್ಸ್ ಆಕ್ಟ್ 2013 ಅಂತ ಓದ್ತೀರಾ. ಅದೇ ರೀತಿಯಾಗಿ ಇದರಲ್ಲಿ ನೀವು ಇನ್ನೂ ಅತಿ ಹೆಚ್ಚಿನ ಕಾನೂನುಗಳಿದಾವೆ. ಭೂ ಸುಧಾರಣಾ ಅಧಿನಿಯಮ 1961 ಇದೆ. ಅದೇ ರೀತಿಯಾಗಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಂತ 1964 ಓದ್ತೀರಾ ಆತ್ಮೀಯ ಭಾವವಿಕರೆ. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಆಕ್ಟ್, RR ಆಕ್ಟ್ ಅಂತ ಕರಿತೀವಿ ಆತ್ಮೀಯ ಭಾವ, ರೇರಾ ಆಕ್ಟ್ ಅಂತ ಕರಿತೀವಿ ಆತ್ಮೀಯ ಭಾವವಿಕರೆ. ಆ ರೇರಾ ಆಕ್ಟ್ 2016 ಇದೆ. ಆ ಆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಸಂಪೂರ್ಣವಾಗಿ. ಅದೇ ರೀತಿಯಾಗಿ ಲಾ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್, ಆಪ್ಷನಲ್ ಸಬ್ಜೆಕ್ಟ್ ಇದೆ ಇಲ್ಲೊಂದು, ಲಾ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಅನ್ನು ಕೂಡ ನೀವು ತಗೋಬಹುದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ, ಕ್ಲಿನಿಕಲ್ ಕೋರ್ಸ್. ಇದರ ಲಾಸ್ಟ್ ಒಂದು ನೋಡೋದಾದ್ರೆ ಕ್ಲಿನಿಕಲ್ ಕೋರ್ಸ್, ಮೂಟ್ ಕೋರ್ಟ್ ಎಕ್ಸರ್ಸೈಸಸ್ ಅಂಡ್ ಇಂಟರ್ನ್ಶಿಪ್ ಆತ್ಮೀಯ ಭಾವವಿಕರೆ. ನೀವು 3 ವರ್ಷದಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗ್ತದೆ. 3 years ಅಲ್ಲಿ ಸಂಬಂಧಪಟ್ಟಂತೆ ಆ ಕಾಲೇಜ್ ಮೇಲೆ ಡಿಪೆಂಡ್ ಅಪ್ ಆಗಿರ್ತದೆ. ನೀವು 15 ದಿನಗಳಿಗೆ ಒಂದ್ಸರಿ ಒಂದು ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗ್ತದೆ. ಅದಾದ್ರೆ ನೀವು ಫಸ್ಟ್ ಇಯರ್ ಅಲ್ಲಿ ನೀವು ಒಟ್ಟು 30 ದಿನಕ್ಕೆ ಒಂದು ಇಂಟರ್ನ್ಶಿಪ್ ಅನ್ನು ಮಾಡಬಹುದಾಗಿರ್ತದೆ. ಬೇರೆ ಬೇರೆ ಇಲಾಖೆಯಲ್ಲಿ ಆದ್ರೆ ಮಾಡಬೇಕಾಗ್ತದೆ. ಫಸ್ಟ್ ಅಲ್ಲಿ ನೀವು ಗ್ರಾಮ ಪಂಚಾಯತಿಯಲ್ಲಿ ಮಾಡಬಹುದು ಅಥವಾ ಅಂಗನವಾಡಿಯಲ್ಲಿ ಮಾಡಬಹುದು. ಇನ್ನು ಅನೇಕ ಸಂಸ್ಥೆಗಳಲ್ಲಿ ನಿಮಗೆ ಕಾಲೇಜಿಂದ ರೆಫರ್ ಅನ್ನ ಮಾಡ್ತಾರೆ. ಆಯಾ ಸಂಸ್ಥೆಗಳಲ್ಲಿ ನೀವು ಇಂಟರ್ನ್ಶಿಪ್ ಅನ್ನು ಮಾಡಬಹುದಾಗಿರ್ತದೆ. ಅದೇ ರೀತಿಯಾಗಿ ನೀವು ಸೆಕೆಂಡ್ ಇಯರ್ LLB ಬಂದಾಗ ಅಲ್ಲಿ ನೀವು ಪೊಲಿಟಿಷಿಯನ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇನ್ನು ಅನೇಕ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಗಳನ್ನು ನಿಮ್ಮ ಕಾಲೇಜರು ಕೊಟ್ಟಿರ್ತಾರೋ ಅಥವಾ ನಮೂದನ್ನು ಮಾಡಿರ್ತಾರೋ ಅಥವಾ ಸೂಚಿಸಿರುವಂತಹ ಇಲಾಖೆಗಳಿಗೆ ನೀವು ಹೋಗಿ ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗ್ತದೆ ಆತ್ಮೀಯ ಭಾವವಿಕರೆ. ಅದೇ ರೀತಿಯಾಗಿ ಇನ್ನು 6th ಸೆಮಿಸ್ಟರ್ ಬಂದಾಗ ನೀವು ಅಡ್ವೊಕೇಟ್ ಚೇರಿಯನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ. ವಕೀಲರ ಕಚೇರಿಗೆ ನೀವು ವಿಸಿಟ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಡೈಲಿ ಕೋರ್ಟ್ ಅಬ್ಸರ್ವೇಷನ್ ಇರ್ತದೆ, ಕ್ಲೈಂಟ್ ಇಂಟರ್ವ್ಯೂ ಇರ್ತದೆ. ಅವೆಲ್ಲನೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆತ್ಮೀಯ ಭಾವವಿಕರೆ ಒಂದೊಂದೇ ಆಗಿ. ಇದನ್ನು ಕೂಡ ಕಾಲೇಜಲ್ಲೇ ವ್ಯಾಲ್ಯೂಷನ್ ಮಾಡ್ತಾರೆ, ಕಾಲೇಜಲ್ಲಿ ನಡೆಯುವಂತಹ ಕೋರ್ಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಕಾಲೇಜಲ್ಲಿ 3 ಕೇಸನ್ನು ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಕೋರ್ಟಲ್ಲಿ, ನಿಜವಾದ ಕೋರ್ಟಲ್ಲಿ ಯಾವ ರೀತಿಯಾಗಿ ನಡೀತದೆ ಅಲ್ಲ, ರಿಯಲ್ ಆಗಿ ನಡೆಯುವಂತಹ ಕೋರ್ಟ್ನ ವಾದ ವಿವಾದಗಳನ್ನು ನಿಮಗೆ ಇಲ್ಲಿ ಈ ಮೂಟ್ ಕೋರ್ಟಲ್ಲಿ ಕಲಿಸ್ಕೊಡ್ತಾರೆ ಆತ್ಮೀಯ ಭಾವವಿಕರೆ. ಈ ಮೂಟ್ ಕೋರ್ಟಲ್ಲಿ ನೀವು ಒಂದು ಕಾನ್ಸ್ಟಿಟ್ಯೂಷನಲ್ ಕೇಸನ್ನು ಹಾಗೂ ಇನ್ನೊಂದು ಕ್ರಿಮಿನಲ್ ಕೇಸನ್ನು ಮತ್ತೊಂದು ಸಿವಿಲ್ ಕೇಸನ್ನು ನೀವು 3 ಕೇಸ್ಗಳನ್ನ ಮಾಡಬೇಕಾಗ್ತದೆ. ಈ 3 ಕೇಸ್ಗಳಿಗೂ ಕೂಡ ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿರ್ತದೆ ಆತ್ಮೀಯ ಭಾವವಿಕರೆ. ಈ 3 ಕೇಸ್ಗಳನ್ನು ಮಾಡಿಬಿಟ್ಟು ನೀವು ಆ ರೆಕಾರ್ಡನ್ನು ಮಾಡಬೇಕಾಗ್ತದೆ. ಒಂದು ಪ್ರಾಜೆಕ್ಟ್ ವರ್ಕ್ ತರ ಮಾಡಬೇಕಾಗ್ತದೆ. ಆ ರೆಕಾರ್ಡನ್ನು ಬರೀಬೇಕಾಗ್ತದೆ ಆತ್ಮೀಯ ಭಾವವಿಕರೆ. ಈ ರೆಕಾರ್ಡನ್ನು ಬರೆದ್ಬಿಟ್ಟಾದ್ಮೇಲೆ ತದನಂತರ ನೀವು ವೈವಕ್ಕೆ ಅಟೆಂಡ್ ಮಾಡಬೇಕಾಗ್ತದೆ ಆತ್ಮೀಯ ಭಾವವಿಕರೆ. ಕ್ಲೈಂಟ್ ಇಂಟರ್ವ್ಯೂ ಇರ್ಬೋದು, ಫ್ರೀ ಟ್ರಯಲ್ ಅಬ್ಸರ್ವೇಷನ್ಸ್ ಇರ್ಬೋದು, ಅದೇ ರೀತಿಯಾಗಿ ಡೈಲಿ ಕೋರ್ಟ್ ಅಬ್ಸರ್ವೇಷನ್ಸ್, ಇವೆಲ್ಲವನ್ನೂ ಕೂಡ ನೀವು ಬರೆದಿದ್ದೇ ಆಗಿದ್ದಲ್ಲಿ ಮೂಟ್ ಕೋರ್ಟ್ ಎಕ್ಸರ್ಸೈಸ್ ಅಂಡ್ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗ್ತದೆ ಆತ್ಮೀಯ ಭಾವವಿಕರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ತರಗತಿಯಲ್ಲಿ ನಾನು 3 years LLB ಪ್ರೋಗ್ರಾಮ್ ಅನ್ನ ಈಗ ತಾನೇ ಡಿಗ್ರಿಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳು, LLB ಡಿಗ್ರಿ ಹಚ್ಚಿರುವಂತಹ ವಿದ್ಯಾರ್ಥಿಗಳು, ನಿಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡಿ ಈ ವಿಡಿಯೋನ. ನೀವು ಕಲಿಯಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಕಲಿಯಲು ಅವಕಾಶವನ್ನು ಕಲ್ಪಿಸಿಕೊಡಿ ಆತ್ಮೀಯ ಭಾವವಿಕರೆ. ನಾನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ 3 ವರ್ಷದ LLB ಡಿಗ್ರಿ ಅಥವಾ ಒಂದು ಪ್ರೋಗ್ರಾಮು ಎಷ್ಟು ಸಬ್ಜೆಕ್ಟ್ಗಳನ್ನು ಒಳಗೊಂಡಿರ್ತದೆ, ಯಾವ್ಯಾವ ಇಯರಲ್ಲಿ, ಯಾವ್ಯಾವ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಎಂಬುದನ್ನು, ಕ್ಲಿನಿಕಲ್ ಕೋರ್ಸ್ ಯಾವ ಸಬ್ಜೆಕ್ಟಲ್ಲಿ ಬರ್ತವೆ, ಯಾವ ಸೆಮಿಸ್ಟರಲ್ಲಿ ಬರ್ತವೆ, ಆಪ್ಷನಲ್ ಸಬ್ಜೆಕ್ಟ್ ಯಾವ ಸೆಮಿಸ್ಟರಲ್ಲಿ ಅಥವಾ ಯಾವ ಇಯರಲ್ಲಿ ಬರ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಆತ್ಮೀಯ ಭಾವವಿಕರೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಪಾಳಿಗೆ. ಎಲ್ಲರೂ ಕೂಡ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿಯನ್ನು ಸಂಪರ್ಕಿಸಿ 7353872963.